ಶಕ್ತಿ ಸ್ವರೂಪಿಣಿಯ ನವರೂಪದ ಪೂಜೆಯೇ ನವರಾತ್ರಿ. ನವರಾತ್ರಿಯ ಒಂದೊಂದು ದಿನಕ್ಕೆ ಒಂದೊಂದು ಅರ್ಥ. ನವರಾತ್ರಿಯ ಯಾವ ದಿನ ಯಾವ ಬಣ್ಣದ ವಸ್ತ್ರ ಧರಿಸಬೇಕು? ದೇಶಾದ್ಯಂತ ಶರವನ್ನವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ನವದಿನಗಳ ಕಾಲ ನಡೆಯುವ ಈ ಉತ್ಸವಗಳಲ್ಲಿ ಜಗನ್ಮಾತೆಯನ್ನ 9 ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ಮೊದಲ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಿಣಿ, ಮೂರನೇ ದಿನ ಚಂದ್ರಘಂಟ, ನಾಲ್ಕನೇ ದಿನ ಕೂಷ್ಮಾಂಡ ದೇವಿ, ಐದನೇ ದಿನ ಸ್ಕಂದ ಮಾತಾ, ಆರನೇ ದಿನ ಕಾತ್ಯಾಯಿನಿ, ಏಳನೇ ದಿನ ಕಾಳರಾತ್ರಿ, ಎಂಟನೇ ದಿನ ಮಹಾಗೌರಿ, ಒಂಬತ್ತನೇ ದಿನ ಸಿದ್ಧಿದಾತ್ರಿ ಮಾತೆಯನ್ನ ಗೌರವಾದರಗಳಿಂದ ಭಯ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ನವರಾತ್ರಿ ಸಮಯದಲ್ಲಿ ಜನರು 9 ದಿನಗಳ ಕಾಲ ಉಪವಾಸ ಮತ್ತು ದುರ್ಗೆಯ ವಿಗ್ರಹವನ್ನ ಪೂಜಿಸುತ್ತಾರೆ. 9 ದಿನಗಳವರೆಗೆ ಬೆಳಿಗ್ಗೆ ಮತ್ತು ಸಂಜೆ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ನಿಯಮಿತವಾಗಿ ಪೂಜೆ ಮತ್ತು ಆರತಿಯನ್ನ ನಡೆಸಲಾಗುತ್ತದೆ. ನವರಾತ್ರಿಯಲ್ಲಿ 9 ರೂಪಗಳು ಮತ್ತು ನೈವೇದ್ಯಗಳು ಹೇಗೆ ಮುಖ್ಯವೋ ಅದೇ ರೀತಿ 9 ದಿನಗಳಿಗೆ 9 ಬಣ್ಣಗಳು ಸಹ ಮುಖ್ಯವೆಂದು ಹೇಳಲಾಗುತ್ತದೆ. ಈ 9 ದಿನಗಳಲ್ಲಿ ನವದುರ್ಗೆಯರನ್ನ ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕರಿಸಲಾಗುತ್ತದೆ. ಅದೇ ಸಮಯದಲ್ಲಿ ಈ ನವರಾತ್ರಿ ಉತ್ಸವದಲ್ಲಿ ನವದುರ್ಗೆಯರಿಗೆ ನೆಚ್ಚಿನ ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನ ತೊಡಿಸಿ ದುರ್ಗಾದೇವಿಯನ್ನ ಪೂಜಿಸುತ್ತಾರೆ. ತಾಯಿ ಶೈಲಪುತ್ರಿಗೆ ಹಳದಿ ಬಣ್ಣವೇ ಇಷ್ಟ. ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ತಾಯಿ ಶೈಲಪುತ್ರಿ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇದು ದುರ್ಗಾದೇವಿಯ ಮೊದಲನೇ ಅವತಾರವಾಗಿದೆ. ಈ ದಿನ ನವರಾತ್ರಿ ಕಲಶವನ್ನ ಇಡುವುದರೊಂದಿಗೆ ನವರಾತ್ರಿ ಆಚರಣೆಯು ಪ್ರಾರಂಭವಾಗುತ್ತದೆ. ಇದನ್ನ ದುರ್ಗಾದೇವಿಯ ವಿಗ್ರಹವನ್ನ ಆಹ್ವಾನಿಸಲು ನಡೆಸಲಾಗುತ್ತದೆ. ಈ ದಿನ ಭಕ್ತರು ಪೂಜಿಸಲಾಗುವ ಶೈಲಪುತ್ರಿ ದೇವಿಯು ಹಳದಿ ಬಣ್ಣವನ್ನ ಇಷ್ಟಪಡ್ತಾಳೆ. ಹಾಗಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯಿಂದ ದೇವಿಗೆ ಅಲಂಕಾರ ಮಾಡಲಾಗಿರುತ್ತದೆ. ದೇವಿ ಬ್ರಹ್ಮಚಾರಿಣಿಗೆ ಬಿಳಿ ಬಣ್ಣದ ಉಡುಗೆ. ನವರಾತ್ರಿಯ ಎರಡನೇ ದಿನವು ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನ ಪ್ರತಿನಿಧಿಸೋ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ. ಈಕೆ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಬ್ರಹ್ಮಚರ್ಯದ ಮೂಲಕ ಕಠಿಣ ತಪಸ್ಸನ್ನ ಮಾಡಿದವಳು. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸುತ್ತಾಳೆ. ಹಾಗಾಗಿ ನವರಾತ್ರಿಯ ಎರಡನೇ ದಿನ ನೀವು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ದೇವಿಗೆ ಬಿಳಿ ಬಣ್ಣದ ಬಟ್ಟೆಯಿಂದ ಅಲಂಕಾರ ಮಾಡಬೇಕು. ಚಂದ್ರಘಂಟಾ ದೇವಿಗೆ ಬೂದು ಬಣ್ಣ ಪ್ರಿಯ. ನವರಾತ್ರಿ ಹಬ್ಬದ ಮೂರನೇ ದಿನದಂದು ಪಾರ್ವತಿ ದೇವಿಯ ಚಂದ್ರಘಂಟಾ ರೂಪವನ್ನ ಪೂಜಿಸಲಾಗುತ್ತದೆ ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನ ಪ್ರತಿನಿಧಿಸುತ್ತಾಳೆ. ಚಂದ್ರಘಂಟಾ ದೇವಿಯ ಹಣೆಯಲ್ಲಿ ಅರ್ಧ ಚಂದ್ರನ ಆಕಾರದಲ್ಲಿ ತಿಲಕವಿರುವುದರಿಂದ ಆಕೆಯನ್ನ ಚಂದ್ರಘಂಟಾ ದೇವಿ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಹಬ್ಬದ ಮೂರನೇ ದಿನದಂದು ಬೂದು ಬಣ್ಣದ ಬಟ್ಟೆಯಿಂದ ಈ ಚಂದ್ರಘಂಟಾ ದೇವಿಗೆ ಅಲಂಕಾರ ಮಾಡಲಾಗುತ್ತದೆ. ಕೂಷ್ಮಾಂಡ ದೇವಿಗೆ ಕಂದು ಬಣ್ಣದ ಅಲಂಕಾರ. ನವರಾತ್ರಿ ಹಬ್ಬದ ನಾಲ್ಕನೇ ದಿನವು ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನ ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ನವರಾತ್ರಿಯ ನಾಲ್ಕನೇ ದಿನದಂದು ನೀವು ಕಂದು ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ಕೂಷ್ಮಾಂಡ ದೇವಿಗೆ ಕಂದು ಬಣ್ಣದ ಬಟ್ಟೆಯಲ್ಲೇ ಅಲಂಕಾರವನ್ನ ಮಾಡಬೇಕು. ಸ್ಕಂದ ಮಾತೆಗೆ ಕೆಂಪು ಬಣ್ಣದ ಉಡುಗೆಯ ಅಲಂಕಾರ. ನವರಾತ್ರಿ ಹಬ್ಬದ 5ನೇ ದಿನದಂದು ದೇವಿಯ 5ನೇ ಅವತಾರವಾದ ತಾಯಿ ಸ್ಕಂದ ಮಾತಾಳನ್ನ ಪೂಜಿಸಲಾಗುತ್ತದೆ. ಸ್ಕಂದ ಮಾತಾ ಎನ್ನುವ ಪದವು 2 ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಇದರಲ್ಲಿ ಸ್ಕಂದ ಎಂದರೆ ಯುದ್ಧದ ದೇವರು ಮತ್ತು ಮಾತಾ ಎಂದರೆ ತಾಯಿ. ಸ್ಕಂದ ಮಾತಾ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಎಂದರ್ಥ. ನವರಾತ್ರಿ ಹಬ್ಬದ 5ನೇ ದಿನದಂದು ಕೆಂಪು ಬಣ್ಣದ ಬಟ್ಟೆಯಿಂದ ಸ್ಕಂದ ಮಾತೆಗೆ ಅಲಂಕಾರ ಮಾಡಬೇಕು. ಕಾತ್ಯಾಯಿನಿ ದೇವಿಗೆ ಕಿತ್ತಳೆ ಬಣ್ಣವೇ ಪ್ರಿಯ.
ನವರಾತ್ರಿ ಹಬ್ಬದ 6ನೇ ದಿನದಂದು ಪಾರ್ವತಿ ದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ. ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ ಉಗ್ರ ರೂಪದೊಂದಿಗೆ ಸಂಬಂಧವನ್ನ ಹೊಂದಿದ್ದಾಳೆ. ನವರಾತ್ರಿ ಹಬ್ಬದ 6ನೇ ದಿನದಂದು ನೀವು ಕಿತ್ತಳೆ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ಕಿತ್ತಳೆ ಬಣ್ಣದ ಅಲಂಕಾರವನ್ನ ಕಾತ್ಯಾಯಿನಿ ದೇವಿಗೆ ಮಾಡಬೇಕು. ಕಾಳರಾತ್ರಿ ದೇವಿಗೆ ಕಡು ನೀಲಿ ಬಣ್ಣ. ನವರಾತ್ರಿ ಹಬ್ಬದ 7ನೇ ದಿನವು ದುರ್ಗಾದೇವಿಯ 7ನೇ ರೂಪವಾದ ತಾಯಿ ಕಾಳರಾತ್ರಿಯನ್ನ ಆರಾಧನೆ ಮಾಡಲಾಗುತ್ತದೆ. ಕಾಳರಾತ್ರಿ ದೇವಿಯನ್ನ ದುರ್ಗಾದೇವಿಯ ವಿನಾಶಕಾರಿ ರೂಪವೆಂದು ಪರಿಗಣಿಸಲಾಗಿದೆ. ಆಕೆಯನ್ನ ಕಾಳಿ, ಭದ್ರಕಾಳಿ, ಚಂಡಿ ಮತ್ತು ಚಾಮುಂಡಿ ಎಂದು ಕರೆಯುತ್ತಾರೆ. ಈ ನವರಾತ್ರಿಯ 7ನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ಕಾಳರಾತ್ರಿ ದೇವಿಗೆ ಕಡು ನೀಲಿ ಬಣ್ಣದ ಉಡುಗೆಯ ಅಲಂಕಾರವನ್ನ ಮಾಡುವುದು ಶ್ರೇಷ್ಠವಾಗಿದೆ. ಅಷ್ಟಮಿಯ ಮಹಾಗೌರಿಗೆ ತಿಳಿ ಗುಲಾಬಿ ಬಣ್ಣ. ಮಹಾಗೌರಿಯು ದುರ್ಗಾದೇವಿಯ 8ನೇ ರೂಪವೆಂದು ಪರಿಗಣಿಸಲಾಗುತ್ತದೆ. ನವರಾತ್ರಿಯ 8ನೇ ದಿನವನ್ನ ಮಹಾಷ್ಟಮಿ ಎಂದು ಕೂಡ ಕರೆಯಲಾಗುತ್ತೆ. ಮಹಾಷ್ಟಮಿ ದಿನದಂದು ಮಹಾಗೌರಿ ದೇವಿಯನ್ನ ಪೂಜಿಸುವ ಪದ್ಧತಿ ಇದೆ. ಮಹಾಗೌರಿ ಎಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನ ಸೂಚಿಸುವವಳಾಗಿದ್ದಾಳೆ. ಮಹಾಗೌರಿಯು ತಿಳಿ ಬಣ್ಣವನ್ನ ಹೆಚ್ಚು ಪ್ರೀತಿಸುತ್ತಾಳೆ. ಹಾಗಾಗಿ ನವರಾತ್ರಿಯ 8ನೇ ದಿನದಂದು ಗುಲಾಬಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಉತ್ತಮ ಹಾಗೂ ಮಹಾಗೌರಿಗೆ ತಿಳಿ ಗುಲಾಬಿ ಬಣ್ಣದ ಅಲಂಕಾರವನ್ನ ಮಾಡುವುದು ಉತ್ತಮ. ಮಹಾನವಮಿಯ ಸಿದ್ಧಿದಾತ್ರಿಗೆ ಹಸಿರು ಬಣ್ಣ. ನವರಾತ್ರಿಯ 9ನೇ ದಿನವನ್ನ ಮಹಾನವಮಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ. ಸಿದ್ಧಿದಾತ್ರಿ ದೇವಿ ಎಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಗಳನ್ನ ನೀಡುವವಳು ಎಂಬುದಾಗಿದೆ. ನವರಾತ್ರಿ ಹಬ್ಬದ 9ನೇ ದಿನದಂದು ಅಂದರೆ ಮಹಾನವಮಿಯಂದು ನೀವು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ಈ ಸಿದ್ಧಿದಾತ್ರಿ ದೇವಿಗೆ ಹಸಿರು ಬಣ್ಣದ ಉಡುಗೆಯಿಂದ ಅಲಂಕಾರವನ್ನ ಮಾಡಬೇಕು.